ಶ್ರೀ ಕ್ಷೇತ್ರ ಉಳವಿ ಜಾತ್ರೆಗಾಗಿ ಆಗಮಿಸುತ್ತಿರುವ ಚಕ್ಕಡಿ ಗಾಡಿಗಳು ದಾಂಡೇಲಿ ನಗರ ಹಾದು ಉಳವಿಗೆ ಪ್ರಯಾಣ ಬೆಳೆಸುತ್ತಿರುವ ಚಕ್ಕಡಿ ಗಾಡಿಗಳು. ಇತಿಹಾಸ ಪ್ರಸಿದ್ಧ ಜೋಯಿಡಾ ತಾಲೂಕಿನ ಶ್ರೀ ಕ್ಷೇತ್ರ ಉಳವಿಯ ಜಾತ್ರೆ ಫೆಬ್ರವರಿ 3ರಂದು ಆರಂಭಗೊಂಡಿದ್ದು ಫೆಬ್ರವರಿ 15ರವರೆಗೆ ನಡೆಯಲಿದೆ. ಫೆಬ್ರವರಿ 13ರಂದು ಮಹಾರಥೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಉತ್ತರ ಕರ್ನಾಟಕ ಜನತೆಯ ಆರಾಧ್ಯ ದೇವರಾದ ಶ್ರೀ ಕ್ಷೇತ್ರ ಉಳವಿ ಚನ್ನಬಸವೇಶ್ವರನ ಜಾತ್ರೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಅದರಲ್ಲಿಯೂ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಜನ ಚಕ್ಕಡಿ ಗಾಡಿಗಳ ಮೂಲಕ ಜಾತ್ರೆಗೆ ಆಗಮಿಸುತ್ತಿರುವುದು ವಿಶೇಷ. ಅಂದ ಹಾಗೆ ಜಾತ್ರೆ ಆರಂಭವಾದಾಗಿನಿಂದ ಚಕ್ಕಡಿ ಗಾಡಿಗಳ ಆಗಮನ ಆರಂಭವಾಗಿದೆ. ಇಂದು ಬುಧವಾರವೂ ಶ್ರೀ ಕ್ಷೇತ್ರ ಉಳವಿ ಜಾತ್ರೆಯ ನಿಮಿತ್ತ ಸಾಕಷ್ಟು ಸಂಖ್ಯೆಯಲ್ಲಿ ಚಕ್ಕಡಿ ಗಾಡಿಗಳು ಆಗಮಿಸಿವೆ. ದಾಂಡೇಲಿ ನಗರವನ್ನು ದಾಟಿ ಶ್ರೀ ಕ್ಷೇತ್ರ ಉಳವಿಗೆ ಹೋಗಬೇಕಾದ ಹಿನ್ನೆಲೆಯಲ್ಲಿ ಚಕ್ಕಡಿ ಗಾಡಿಯಲ್ಲಿ ಬರುವಂತಹ ಭಕ್ತರು ದಾಂಡೇಲಿಯ ಕೋಗಿಲಬನದಲ್ಲಿರುವ ಶ್ರೀ ಮೃತ್ಯುಂಜಯ ಮಠದ ಆವರಣದಲ್ಲಿ ವಿಶ್ರಾಂತಿಯನ್ನು ಪಡೆದು ಮತ್ತೆ ಪ್ರಯಾಣವನ್ನು ಮುಂದುವರಿಸುತ್ತಾರೆ. ಇಂದು ಬುಧವಾರ ಮಧ್ಯಾಹ್ನ 3:30 ಗಂಟೆ ಸುಮಾರಿಗೆ ಧಾರವಾಡ ಜಿಲ್ಲೆಯಿಂದ ಚಕ್ಕಡಿ ಗಾಡಿಗಳು ಶ್ರೀ ಕ್ಷೇತ್ರ ಉಳವಿಗೆ ಪ್ರಯಾಣ ಬೆಳೆಸಿರುವುದು ಕಂಡುಬಂದಿದೆ. ಎಲ್ಲಿಂದ ಬಂದ್ರಿ? ಹುಣಕಲ್. ಯಾವ ಜಿಲ್ಲೆ? ಧಾರವಾಡ ಜಿಲ್ಲೆ. ಯಾವಾಗ ಹೊರಟ್ರಿ? ಬೆಳಗ್ಗೆ ಹೊರಟ್ರಿ. ಎಷ್ಟು ಜನ ನೀವು? ನಿಮ್ಮ ಜೊತೆ ಎಷ್ಟು ಹಿಂಗೆ ಚಕ್ಕಡಿ ಗಾಡಿಗಳು ಹೊರಟಿದ್ದಾವೆ? ಭಾಳ. ಈಗ ಯಾವಾಗ ರೀಚ್ ಆಗ್ತೀರಿ ಉಳವಿ? ಮೃತ್ಯುಂಜಯ ಮಠದ ಹತ್ರ ರೆಸ್ಟ್ ಮಾಡ್ತೀರಿ. ಇದಕ್ಕೆ ದನಗಳಿಗೆ ಆಹಾರ ಎಲ್ಲ ಏನು ಮಾಡಿದ್ರಿ ವ್ಯವಸ್ಥೆ? ಇನ್ನು ನಿಮ್ಮ ಫ್ಯಾಮಿಲಿಯವರೆಲ್ಲ ಇದ್ದಾರೆ? ಅವರು ಯಾವುದ್ರಲ್ಲಿ ಇದ್ದಾರೆ? ಟ್ರ್ಯಾಕ್ಟರಲ್ಲಿ ಇರ್ತಾರೆ. ಸಾಧಾರಣ ಎಷ್ಟು ಜನ ನೀವು ಇವತ್ತು ಬಿಟ್ಟಿದ್ದೀರಿ ಅಲ್ಲಿಂದ? ಒಂದು ಅಂದಾಜು ಎಷ್ಟು ಜನ? ಎಷ್ಟು ವರ್ಷದಿಂದ ಹಿಂಗೆ ಬರ್ತಾ ಇದ್ದೀರಿ? 5-6 ವರ್ಷದಿಂದ. ಥ್ಯಾಂಕ್ ಯು. ನಿಮ್ಮ ಹೆಸರು? ಅರುಣ್ ರೀ.